ಪೇಮೆಂಟ್ ಗಿರಾಕಿಗಳತ್ತೀರಿ. ಯಾವ ಆಧಾರದಿಂದ ಮಾತಾಡಿದ್ರಿ ಎತ್ತಳವ್ರೆ ಹೇಳ್ರಿ ನೀವು. ನಿಮ್ ತರ ಲೂಟಿ ಮಾಡೋರು ನಾವು, ನಿಮ್ ತರ ಹರಾಮಿತ್ತಿನಾರಲ್ಲ ನಾವು. ಇವತ್ತು ಹೋರಾಟ ಬಂದ ಸಂದರ್ಭದಲ್ಲಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಮಾರಾಟ ಮಾಡಿ ಮನ್ಯಾಗ ಗೊತ್ತಾಗದೇ ಇದ್ದಾಗ ಮನ್ಯಾಗ ಯಾರಿಗೆ ಹೇಳದಾನೆ ಹೊಲದಿಂದ ಹೊರಗಡೆ ಮಾರುಕಟ್ಟೆ ಸಾಗಿಸಿ ಬೆಳೆಯನ್ನ ಮಾರಾಟ ಮಾಡಿ ಹೋರಾಟಕ್ಕೆ ಹಾಕಿದ ದುಡ್ಡನ್ನ ಅದು ಗೊತ್ತಕರಿ ಹೆಸರಲ್ಲ ಮೇ ಮೇಲೆ. ಇವತ್ತು ಗೊತ್ತಂತ ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿ ಇವರು ಶಿವಂ ಪಾಟ್ಲಿ ಗಿರಾಕಿ ಅಂತ ಹೇಳ್ತೀವಿ. ಯಾಂತ ನಾಲಿಗೆ ಇಟ್ಟು ಹೊರಸ್ ನಾಲಿಗೆಯಿಂದ ಮಾತಾಡ್ತೀವಿ. ಸ್ವಲ್ಪ ಮಾನ ಮರ್ಯಾದಿದೆ ನಿಮ್ಗೆ. ನೋಡಿದ್ದೀರಿ ನಾವು ಏನಾದ್ರು ಬಂದು ಸಾಬೀತು ಬಳಸ್ರಿ ತಾಕತ್ತು ತಂದ್ರೆ ಸುಮ್ಮನೆ ಹುಡುಗಾಟ ಎತ್ತಿಕೊಟ್ಟಿದೆ. ನಾವೇನು ಕೂತವ್ರು ಯಾರು ರಾಜಕೀಯದವರೆಲ್ಲ ಯಾವ ಪಕ್ಷ ಸೀಮಿತ ಅಲ್ಲ. ನೀವು ಏನಾರು ಹಾಳಾಗೋರೆ ಕಡೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅದು ನಮ್ಗೆ ಬೇಕಾಗಿಲ್ಲ. ಒಟ್ಟು ಕೂಡ ದೇಶ ಹಾಳು ಮಾಡಿರಿ ನಾಲ್ಕರೆ ಏನೆತ್ತಿಕೊಂಡಿರಿ ನೀವು ಪೇಮೆಂಟ್ ಗಿರಾಕಿಗಳ. ನಾವು ನಿನಗಲ್ಲ ಯಾತು ನಿನ್ನ ಮೂಲ ಏನು ಆಸ್ತಿ ಇತ್ತು, ನೀ ಏನಿತ್ತು ಮೊದಲ ರಾಜಕೀಯ ಮಾಡೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಯಾವಷ್ಟು ಅಧಿಕಾರ ಕೇಂದ್ರದ ಮಂತ್ರಿ ಇದ್ವಿ, ಎಷ್ಟು ಸಲ MLA ಆಗಿ ಮೂಲ ಆಸ್ತಿ ಎಷ್ಟಿತ್ತು, ಅಲ್ಲಿಂದ ಇಲ್ಲಿವರೆಗೆ ಅಧಿಕಾರ ಬಂದ ನಂತರ ಏನ್ ಆಸ್ತಿ ಮಾಡಿ ಅಂತಕ್ಕಂಥದ್ದು ಬಹಿರಂಗ ಹೇಳು. ರೊಕ್ಕ ಇಲ್ಲ 500 ಕೋಟಿ ರೂಪಾಯಿ ಕೊಡ್ತಿದ್ರ ಏನು ಬೆವರ್ ಸುಸ್ ದುಡ್ದಿದ್ಯಾ ರೈತಂತರ? ಎಲ್ಲಿದೆ ಮತ್ತೆ 500 ಕೋಟಿ? ನೀವು ಹರಾಮಿ ತಿಂತಿದೆ ಜನ ದುಡ್ಡು, ಅದಕ್ಕೆ ನೀವು ನಾಲಿಗೆ ಅರಿಬಿಡ ಆಗ್ತೀರಿ. ನಾಲಿಗೆಗೆ ಬರಿ ಕೊಡ್ಬೇಕಾಗ್ತದ ಹುಷಾರ, ಇಲ್ಲಮೇ ಈ ತರ ಮಾತಾಡಿದ್ರ. ಅದಕ್ಕೆ ಇವತ್ತು ನಾವು ಏನ್ ಅಂಬೇಡ್ಕರ್ ವೃತ್ತದಲ್ಲಿ ನಮಗೆ ನೋವಾಗ್ಯದ. ಇವತ್ತ ಪೊಲೀಸ್ ಇಲಾಖೆಯವ್ರು ಹೇಳ್ರಿ ನೀವು ಇದಕ್ಕೆ ಏನ್ ಮಾಡ್ತೀರಿ ನೀವೇ? ಇಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತ ಸುಮೋಟೋ ಕೇಸ್ ದಾಖಲು ಮಾಡ್ಕೋರಿ. ನೀವು ಸುಮೋಟೋ ಕೇಸ್ ದಾಖಲು ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಒಳಗೆ ಹಾಕಿರೋನ್ನ ಏನ್ ತಿಳ್ಕೊಂಡಲ್ಲ. ಅದಕ್ಕೆ ನಾನು ಇವತ್ತ ಪೊಲೀಸ್ ಇಲಾಖೆ ಮನವಿ ಮಾಡ್ಕೊತೀನಿ, ಎಲ್ಲಿವರೆಗೂ ಕೂಡ ನಾವು ಸಮಾಧಾನ ಮಾಡ್ಕೋಬೇಕಿದ್ದಾನ. ನಮ್ಮ ಮಟ್ಟಿಗೆ ನಾವು ಹೋರಾಟ ಮಾಡ್ತೇವೆ. ಜಿಲ್ಲೆಯಲ್ಲಿ ಅನ್ಯಾಯ ಮಾಡ್ತೇವೆ ಸರ್ಕಾರ. ಖಾಸಗಿ ಸಭಾಗಿದ್ದಲ್ಲಿ ಬೇಡ, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕಂತಗಳು ನಮ್ಮ ಪಾಡಿಗೆ ನಾವು ಯಾರೋ ತಂದು ಕತ್ತು ಊಟ ಮಾಡಿ ನೀವು ದುಡ್ಕೊಂಡಿದ್ದೆವು. ನಿಮ್ಮ ಸಮಾಧಾನ ಆಗೋದ ಇವತ್ತು ಸರ್ಕಾರಕ್ಕೆ. ಪೊಲೀಸ್ ಇಲಾಖೆಯವರು ನೀವು ಅರ್ಥ ಮಾಡ್ಕೋರಿ. ನಿಮ್ಮ ರೈತರ ಮಕ್ಕಳು ಅದಾರ, ಇಲ್ಲಿ ನಿಮ್ಮ ಮಕ್ಕಳು ಅದಾರ, ನಾಳೆ ನಿಮ್ಮ ಮಕ್ಕಳು ಕೂಡ ಮೆಡಿಕಲ್ ಓದ್ತಾ ಇರತಕ್ಕಂಥದ್ದು. ನೀವು ಕೂಡ ಆತ್ಮಾವಲೋಕನ ಮಾಡ್ಕೊಡ್ರಿ. ಇವತ್ತು ನಗರ ಶಾಸಕರು ನಾವು ಇವತ್ತು ಮಾತಾಡ್ತಾ ಇರೋದ್ರೆ ಸುಮ್ಮನೆ ಕೂಡಕ್ಕಾಗ್ತದ. ಅದಕ್ಕೆ ಇವತ್ತು ನಾವು ಇಲ್ಲೇ ಅಂಬೇಡ್ಕರ್ ವೃತ್ತದಲ್ಲಿ ಅವ್ರ ಪ್ರತಿನಿಧಿ ಧ್ಯಾನ ಮಾಡೋಕೆ ನಾವು ತಯಾರಾದ್ರೆ ಪೊಲೀಸ್ ಇಲಾಖೆ ನಿಮ್ಮ ಸಿಬ್ಬಂದಿಯವರು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಇಲಾಖೆ ತಮಗೆಲ್ಲ ಮಾಡಬೇಡ್ರಿ, ಅದು ಅಪಮಾನ ಆಗ್ತದ ಅವ್ರಿಗೆ. ಮತ್ತೆ ನಮಗೆ ಅಪಮಾನ ಮಾಡಿದ್ರೆ ನೀವೇನು ಹೇಳ್ತೀರಿ ಹೇಳ್ರಿ? ಈಗ ಪೊಲೀಸ್ ಇಲಾಖೆ ಪ್ರಶ್ನೆ ಮಾಡ್ತೀವಿ ನಾವು, ನಮಗೆ ಅಪಮಾನ ಮಾಡೋರಲ್ಲ, ಅದಕ್ಕೆ ನೀವೇನು ಕ್ರಮ ತಗ್ತಾರೆ ಮೇಲೆ ಅದನ್ನು ಸ್ಪಷ್ಟೀಕರಣ ಕೊಡ್ರಿ. ನಾವು ಮಾಡ್ತೇವೆ, ನೀವೇ ನಮ್ಗೆ ಕ್ರಿಮಿನಲ್ ಕೇಸ್ ಹಾಕಿ ಏನು ವಾದೊಳಗೆ ಹಾಕಿರಿ ನಮ್ ಬಿಡುದಲ್ಲ. ನಾವು ನೀವು ಹೇಳೋಣ ಕೇಳೋದಿಲ್ಲ. ಮೆಡಿಕಲ್ ಕಾಲೇಜ್ ಅವ್ರು ಮಾಡಿ ಬೀಳಿ ಅವ್ರು ಏನಕ್ಕೆ ಕೊಡೋದಕ್ಕ ಅವ್ರ ಬಳಿ ಸಾವಿರಾರು ಕೋಟಿ ರೂಪಾಯಿ ಅದಾವು. ಅವ್ರ ಖಾಸಗಿಯರೇ ಮಾಡಲಿ, ಸುಡುಗಾಡ ಮಾಡಲಿ, ನಾ ಏನ್ ಹೇಳ್ರಿ, ಜನ ತೆರಿಗೆ ಕಟ್ಟೋದ ಮಾಡ್ತಾರ ಅವ್ರು. ಸುಮ್ಮನೆ ನಮ್ಗೆ ಗೊತ್ತಿಲ್ಲ, ನೀವೇನು ಮಾಡ್ರಿ. ಅದಕ್ಕಾಗಿ ಏನು ಸರ್ಕಾರ ಹೋರಾಟಗಾರರಿಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಇದು ಬಹಳ ಗಂಭೀರತೆ ಪಡೆಯಲಾಗ್ತದ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು ಸರ್.